ಎಲ್ಲ ಕಳಿಸಿ ಕಲ್ಲು ಒಗೆಯೋದು ಬಾಟ್ಲಿ ಒಗೆಯೋದು ಈಗೆಲ್ಲ ಟಾರ್ಚರ್ ಕೊಡ್ತಾರೆ ಸರ್ ನಮ್ಗೆ. ಹಂಗಾಗಿ ನಾವು ಕಂಪ್ಲೇಂಟ್ ಕೊಟ್ರೂ ಇಲ್ಲಿ ಬಂದ್ರೂ ನಮ್ಗೆ ಧಮಕಿ ಕೊಡ್ತಾರೆ. ಹೋಗ್ಬೇ ಹಗಲೆಲ್ಲ ಬರೀ ಇಲ್ಲಿ ಬರ್ತಾರೆ, ನೀನು ನಿನ್ನ ಮಕ್ಕಳು ಬೆಂಕಿ ಹಚ್ಚಲಿ, ಅರಿಷ್ಟ ಮಂದಿ ನೀವು ದರಿದ್ರ ಮಂದಿ ಅಂತಂದ್ರೆ ಸರ್ ನಮ್ಗೆ ತಗೋದು ಸರ್. ಕಂಪ್ಲೇಂಟ್ ಬರೀ ಇರ್ತದೆ ಸರ್. ನಮ್ಗೆ ನಾವು ಹೋಗಿಲ್ಲ ಸರ್, ನಮ್ಮ ಕನ್ನಡ ಬರೋಂಗಿಲ್ಲ. ನಾ ಹೆಬ್ಬಟ್ಟು ಹಾಕಿದ್ರೆ ಬರ್ಸ್ಕೊಂಬ ಅಂತ ಯಾರು ಬರ್ದು ಕೊಟ್ರೆ ಅವ್ರ ಹೆಸರು ತೊಗೊಂಡೇನು, ಅವ್ರು ಎಲ್ಲಿರ್ತಾರೆ, ಅವ್ರ ಫೋನ್ ನಂಬರ್ ಕೊಡು ಅಂತ ಕೇಳ್ತೀವಿ ಸರ್. ಹಂಗಾಗಿ ಟಾರ್ಚರ್ ಕೊಟ್ಟಿರ್ತಾರೆ. ನಾವು ಬರೋದು ಸರ್ ಬಿಟ್ಟು ಸರ್. ಮತ್ತೆ ಮೊನ್ನೆ ಹತ್ರ ಮನೆ ಕಡೆ ಏನು ಬಂದ ಸರ್. ನಾವು ಫೋನ್ ಮಾಡಿ ಸರ್, ಅವ್ರನ್ನ ಫೋನ್ ಮಾಡಿ ಯಾರು ಬರ್ತಾರಂತ ಫೋನ್ ಮಾಡಿದ್ರೆ ಬಂದ ಸರ್. ಅವರು ಒಂದು ಅರ್ಧ ತಾಸು ಬಂದರೆ ಇವರು ಬಂದ ಸರ್. ಕಿಶಪುರ ಪೊಲೀಸರು ಬಂದ ಸರ್. ಇಬ್ಬರು ಬಂದಾರ. ಹೋಗಮ್ಮ ಇಲ್ಲಿ ಯಾರು ಬರ್ತಾರೆ, ನಿಮ್ಮ ಮನೆಗೆ ಯಾರು ಬರೋಂಗಿಲ್ಲ, ಬಿಡಮ್ಮ ಸುಮ್ಮನೆ ನೀವು ಅಂತಂದು ಹೋಗ್ಬಿಡಿ ಸರ್. ಅವ್ರು ಹಿಂಗೆ ನಮ್ಮ ಮನೇಲಿ ಹಿಂಗೆ ಮೂಲಿ ತಿರ್ಗೋ ಸರ್. ಮತ್ತೆ ಬಂದ ಸರ್. ಆಗ ಫೋನ್ ಮಾಡಿ ಸರ್, ಇದ್ದ ಬಂದ್ರೆ ಸರ್, ಬರ್ರಿ ಸರ್ ನೀವು ಅಂದರೆ ಅವ್ರು ಮತ್ತೇನು ದಾಳಿ ಮಾಡಿರಿ ಸರ್. ಬರ್ತೀವಿ ಅಂತಂದು ಒಂದು ತಾಸು 2 ತಾಸಿಗೆ ಬಂದ ಸರ್. ಅವರು ಬಂದರೆ ಇಲ್ಲ ಸರ್. ನೋಡಿರಿ ಸರ್, ಅಂದ್ರೆ ಆ ಬಾಟ್ಲಿ ಹೊಡೆದಿದ್ದು ವಿಡಿಯೋ ತೊಗೊಂಡಾರ ಸರ್. ಅವರು ತೊಗೊಂಡಾರ. ಆಯ್ತಮ್ಮ ನಾವು ನೋಡ್ತೀವಿ ಅಂತಂದ್ರೆ ಮತ್ತೇನಂದ್ರೆ ಅಲ್ಲಿ ಕಂಪ್ಲೇಂಟ್ ಬರ್ರಿ ಅಂದ್ರೆ ನಾವು ಅವ್ರ ಮನೆ ತೋರಿಸ್ತೀನಿ ಬರ್ರಿ. ಅವ್ರು ಹುಡುಗ ಅದಾನ, ಅವ್ರ ಜೊತೆಗಿದ್ದ ಹುಡುಗ ಅದಾನ, ಅವ್ರ ಮನೆ ನಾವು ತೋರಿಸ್ತೀವಿ, ಅವ್ರ ಮನೆಗೆ ಅದಾನ ಬರ್ರಿ ಅಂದ್ರೆ ಎಲ್ಲಮ್ಮ ಎಲ್ಲಿ ಅಂದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಬರ್ತೀವಿ. ಇಲ್ಲಿಗೆ ನಾವು ತೊಗೊಂಡು ಹೋಗೋಕೆ ಬರೋಂಗಿಲ್ಲ, ರೂಲ್ಸ್ ಇಲ್ಲ ಅಂದ್ರೆ ನಾವು ಅಂದೀವಿ. ಅದೇ ಸರ ಎಲ್ಲಾರ ಜಗಳ ಮಾಡಿದ್ರೆ ಅವ್ರು ಬಿಟ್ಟು ಹೋಗ್ತೀವಿ, ಇಲ್ಲಿ ತೊಗೊಂಡು ಹೋಗ್ತೀವಿ ಸರ್ ಅಂದ್ರೆ ಇಲ್ಲಮ್ಮ ನಾವು ತೊಗೊಂಡು ಹೋಗಂಗಿಲ್ಲ, ನೀವು ಬಂದು ಕಂಪ್ಲೇಂಟ್ ಬರ್ರಿ ಆಮೇಲೆ ತೊಗೊಂಡು ಹೋಗ್ತೀವಿ ಅಂದ್ರೆ. ಮತ್ತು ಆಮೇಲೆ ನಾವು ಹೋಗ್ತೀವಿ ಅಂದ್ರೆ ನನ್ನ ಮಗ ಹತ್ತಕಂದ್ರೆ ಹೋಗಿ ನೀ ಇಲ್ಲೇ ಇರೋ, ನೀವು ಅವ್ರು ಬರ್ತಾರಂತ ಇವರಿಬ್ಬರಿಗೆ ಹತ್ತಿಸ್ಕೊಂಡಾರೆ. ನನ್ನ ಮಕ್ಕಳಿಗೆ ಹತ್ತಿಸ್ಕೊಂಡು ಹೋಗ್ಯಾರ ಸರ್. ಸೀದಾ ದಾರಿ ಸರ್. ಅದು ಬಿಟ್ಟು ಬೇರೆ ಅಡ್ಡದಾಗಿ ತೊಗೊಂಡು ಬಂದಾರೆ ಸರ್. ಆ ಮುಳ್ಳು ಕಟ್ಟಿಯಾಗಿ ಎಲ್ಲ ತೊಂದತ್ತೆ. ಅವ್ರು ಸ್ವಲ್ಪ ಕೊಡ್ತಾರೆ ಸರ್. ಇಬ್ಬರು ಕೊಡ್ತಾರೆ, ಡ್ರೈವರ್ ಕೊಡ್ತಾರೆ, ಅವರು ಕೊಡ್ತಾರೆ ಸರ್. ನಾವಂದೀವಿ ಸರ್, ನಾವು ಇಷ್ಟೊತ್ತಾಗಂದ್ರೆ ನಾವು ತೊಗೊಂಡ್ಬರ್ತೀವಿ, ನಮ್ಮ ಮೇಲೆ ನಂಬಿಕೆ ತಂದಂತ ತಂದ್ಮೇಲೆ ನಾನು ಏನ್ ಸರ್ ಕತ್ತಲ ಕರ್ಕೊಂಡು ಹೋಗೋದು ಸರ್. ಯಾಕ್ರಿ ಸರ್ ಇಷ್ಟ ತರಕತ್ತೀರಿ ನೀವು ನಿಂತಿದ್ರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಬೆದರಿಕೆ ಕರೆ ಬಂದಿತ್ತು ಸರ್. ಆಮೇಲೆ ಧಾರವಾಡ ಹೈಕೋರ್ಟಿಗೆ ಎಷ್ಟು ಗಂಟೆಗೆ ಇದು ಬಂದಿತ್ತು, ಮೇಲ್ ಬಂದಿತ್ತು ಅಥವಾ ಯಾವ ಈ ಮೆಸೇಜ್ ನಮಗೆ ಮೇಲಲ್ಲಿ ಬಂದಿತ್ತು, ಇಮೇಲ್ ಅಲ್ಲಿ. ಅದನ್ನ ನೋಡಿದ ತಕ್ಷಣ ನಾವು SP ಅವರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ಮೇಲೂ ಫಾರ್ವರ್ಡ್ ಮಾಡಿದೆ. ಇಮಿಡಿಯೇಟ್ಲಿ ಅವರು ಮುಂದಿನ ಕ್ರಮ ತಗೊಂಡಿದ್ದಾರೆ ಸರ್. ಈಗ ಭದ್ರತೆಗೆ ಸಂಬಂಧಪಟ್ಟಂಗೆ ಎಲ್ಲ ಇದನ್ನ ಪರಿಶೀಲನೆ ಈಗ ಮಾಡಿದ್ದಾರೆ. ನಮ್ಮಲ್ಲಿ ನಾರ್ಮಲಿ ಯಾರನ್ನು ಒಳಗೆ ಬಿಡ್ಬೇಕಾದ್ರೂ ಚೆಕ್ ಮಾಡೇ ಬಿಡ್ತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ ಚೆಕ್ ಮಾಡದೆ ಫ್ರಿಸ್ಕ್ ಮಾಡದೆ ಬಿಡೋದೇ ಇಲ್ಲ, ಚೆಕ್ ಮಾಡೇ ಕಳಿಸ್ತಾರೆ. ಹೀಗಾಗಿ ಭದ್ರತೆ ಬಗ್ಗೆ ಏನು ತಕರಾರಿಲ್ಲ. ನೋಡಿದಾಗ ನಮಗೆ ಇದೊಂದು ಪ್ರಾಂಕ್ಯ ಇರ್ಬೋದು ಅಥವಾ ಸುಳ್ಳೆ ಇರ್ಬೋದು ಅಂತಾನೆ ಇತ್ತು. ಆದ್ರೆ ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ವಿ. SP ಅವ್ರು ಎಲ್ಲಾ ಕ್ರಮ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ನಮ್ಮನ್ನು ಮನೆಗೆ ಕಳ್ಸಿದ್ರು ಸರ್. ಏನಂತ ಸಂದೇಶ ಏನಂತ ಸಂದೇಶ ಅಂದ್ರೆ 1:55 ಒಳಗೆ ಕೋರ್ಟ್ ಖಾಲಿ ಮಾಡಿ ಯಾವ ಕ್ಷಣದಲ್ಲಾದ್ರೂ ಅನಂತರ ಬಾಂಬ್ ಸಿಡಿಬಹುದು ಅಂತ. ಬಾಂಬ್ ಇಟ್ಟಿದ್ದೀವಿ, ಆತ್ಮಹತ್ಯಾ ದಾಳಿ ಆಗಬಹುದು ಅಂತಿತ್ತು. ಬಟ್ ಅದರ ಒಂದು ಧಾಟಿ ನೋಡಿದ್ರೆ ಇದು ಸುಳ್ಳು ಅಂತಾನೆ ಅನಿಸ್ತದೆ. ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರಲ್ಲ ಬಂದಿದೆ? ಇಲ್ಲ, ಬರೀ ARG ಮೇಲಿಗೆ ಬಂದಿತ್ತು. ಎಲ್ಲಿಂದ ಯಾರು ಏನು ಅದು ಗೊತ್ತಿಲ್ಲ ನನಗೆ. ಸೈಬರ್ ಇಂದ ಗೊತ್ತಾಗ್ಬೇಕು. ಸೈಬರ್ ಕ್ರೈಮ್ನವರು ಅಥವಾ ಸೈಬರ್ ಪೊಲೀಸರು ಹೇಳ್ಬೇಕು. ನನಗಂತೂ ಹುಸಿನೇ ಅಂತ ನೋಡಿದಾಗ್ಲೇ ಅನ್ಸಿತ್ತು. ಆದ್ರೂ ನಾವು ಯಾವುದೇ ರೀತಿಯ ಒಂದು ರಿಸ್ಕ್ ತಗೋಬಾರ್ದು. ಬಹಳ ಜನ ಬರ್ತಿರ್ತಾರೆ, ಅವ್ರದ್ದು ಎಲ್ಲರದ್ದು ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತಾನೆ ಮುಂದಿನ ಕ್ರಮ ತಗೊಂಡಿದ್ವಿ ಸರ್. ಏನ್ ಮಾಡಿದ್ರಿ ಸರ್ ತಕ್ಷಣ? ಆಮೇಲೆ ಎಲ್ಲರೂ ಹೊರಗಡೆ ಇದು ಮಾಡಿದ್ರಿ ಸರ್? ಅದು ಪೊಲೀಸರಿಗೆ ಗೊತ್ತು, ಅವ್ರು ಹೇಳ್ತಾರೆ ಯಾಕೆ ಅಂತ. ಕಲಾಪ ನಿಂತು ಹೋಗಿದೆ ಈಗ ಸದ್ಯಕ್ಕೆ, ಮತ್ತೆ ಸ್ಟಾರ್ಟ್ ಆಗತ್ತೆ. ಜಡ್ಜಸ್ ಎಷ್ಟು ಜನ ಇದೆ ಸರ್? ಜಡ್ಜಸ್ ಇಲ್ಲಿ 9 ಜನ ಇದ್ದಾರೆ. ಎಲ್ಲರದು ಕೋರ್ಟ್ ನಡೀತಾ ಇತ್ತು, ಕಲಾಪ ನಡೀತಾ ಇತ್ತು. ಮುಂದಿನ ಕ್ರಮ ತಗೋಬೇಕು ಅಂತ ಅವರು ಕಲಾಪ ನಿಲ್ಸಿ ಒಳಗಡೆ ಹೋದ್ರು, ಮನೆಗೆ ಹೋದ್ರು. ಈಗ ಮತ್ತೆ ಬರ್ತಾರೆ, ಸ್ಟಾರ್ಟ್ ಆಗತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್.